ಕೃಷ್ಣನೂರು ಉಡುಪಿಗೆ ಇಂದು ಆಂಧ್ರಪ್ರದೇಶ ಡಿಸಿಎಂ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಭೇಟಿ ನೀಡಿದ್ದಾರೆ. ಶ್ರೀಕೃಷ್ಣನ ದರ್ಶನ ಪಡೆದ ಪವನ್ ಕಲ್ಯಾಣ್ ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠದಲ್ಲಿ ಆಯೋಜಿಸಲಾಗಿದ್ದ ಗೀತೋತ್ಸವ ಸಮಾರೋಪದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಪವನ್ ಕಲ್ಯಾಣ್, ದೇವರ ಕರೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಪುತ್ತಿಗೆ ಶ್ರೀಗಳು ವೈಯಕ್ತಿಕವಾಗಿ ನನ್ನನ್ನು ಆಮಂತ್ರಿಸಿದರು. ನಾನು ಅವರಿಗೆ ಆಭಾರಿ ಎಂದಿದ್ದಾರೆ. ರಾಮಚಂದ್ರ ಏವಂ ಪ್ರತಿದಿನಂ ವರ್ಧತೆ. ಸನ್ಮಾನದ ಕಾರ್ಯಕ್ರಮ ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಗ್ರಾಮೀಣ ಪರಿಸರದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮದ ಸಂರಕ್ಷಣೆಗಾಗಿ ಕಟಿಬದ್ಧರಾಗಿ ನಿಸ್ವಾರ್ಥವಾಗಿ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತಹ ಆಂಧ್ರ ಪ್ರದೇಶದ ಸಂಭವಾಮಿ ಯುಗೆ ಯುಗೆ ಆಂಧ್ರ ಪ್ರದೇಶದ ತಂಗಳವರು ಶ್ರೀಕೃಷ್ಣನ ಕೈಯಲ್ಲಿ ಕಂಗೊಳಿಸುವ ಮಂಥಾನವನ್ನು. This will be a guardian of this civilization. That you will read the Gita not just to memorize verses, but to gain the strength to fight adharma in our lives. Protect dharma and dharma will protect you. Dharmo rakshite rakshitaha. Dharma is not for the weak and the meek. For dharma you have to have tons of courage. You have to have a great resilience. That's why reciting Gita every day, that empowers you, that strengthens you. It ensures the wisdom of the Gita is not locked in a tradition, but made available to the mind, shaping the future of Bharat and the world. That's what Gitotsava is, the essence of Gitotsava today. As we now move to conclude the sacred month-long celebration, we are not ending a ritual, we are renewing our commitment to Dharma. May Lord Krishna, Sri Krishna give us the courage of Arjuna, the clarity of Krishna, and the compassion of Dharma. Jai Sri Krishna, Jai Hind. ದೇಶಾದ್ಯಂತ ಕಳೆದ 6 ದಿನಗಳಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯದಿಂದ ವಿದೇಶಿಗರು ಪರದಾಡುವ ಸ್ಥಿತಿ ಎದುರಾಗಿದೆ. ಜರ್ಮನಿಯಿಂದ ಬಂದಿದ್ದಂಥ ವಿದೇಶಿ ಮಹಿಳೆಯೊಬ್ಬರು ಬೆಂಗಳೂರಿನಿಂದ ಜೋಧ್ಪುರ್ಗೆ ಹೋಗಲು ಬಂದಿದ್ದಾರೆ. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕ್ಯಾನ್ಸಲ್ ಆದ ಕಾರಣ ಏರ್ಪೋರ್ಟ್ನಲ್ಲಿ ಇಂಡಿಗೋ ಕೌಂಟರ್ ಬಳಿ ವಿದೇಶಿ ಮಹಿಳೆ ದಿಕ್ಕೆಟ್ಟ ಸ್ಥಿತಿಯಲ್ಲಿ ಕಾಣಿಸಿದ್ದಾರೆ. Which country you are from? Germany. Germany. Germany, yes. Can you tell how many days you are from here? ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಗರ್ಭದಲ್ಲೇ ಮಗು ಸಾವನ್ನಪ್ಪಿದೆ ಎಂದು ಗಂಭೀರವಾಗಿ ಆರೋಪಿಸಿ ಆಸ್ಪತ್ರೆ ಮುಂಭಾಗ ಮೃತ ಶಿಶುವಿನ ಶವ ಇಟ್ಟು ಕುಟುಂಬಸ್ಥರು ಧರಣಿ ನಡೆಸಿದ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಮದುವೆಯಾಗಿ 10 ವರ್ಷದ ಬಳಿಕ ತಂದೆಯಾಗುವ ಖುಷಿಯಲ್ಲಿದ್ದ ದೇವಪ್ಪ ಚೌಹಾಣ್ ನಿನ್ನೆ ಹೆರಿಗೆಗಾಗಿ ತನ್ನ ಪತ್ನಿ ಗರ್ಭಿಣಿ ಲೀಲಾವತಿ ದಾಖಲಿಸಿದ್ರು. ಇಂದು ಸಿಜರಿನ್ ವೇಳೆ ಹೊಟ್ಟೆಯಲ್ಲಿ ಮಗು ಸಾವನ್ನಪ್ಪಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ಹಿನ್ನೆಲೆ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರು ಆಗ್ರಹಿಸಿದರು. ಆದರೆ ಈ ವೈದ್ಯರು ಆರೋಪವನ್ನು ತಳ್ಳಿ ಹಾಕಿದ್ದು ಗರ್ಭಿಣಿಗೆ ಬಿಪಿ ಹೆಚ್ಚಾದ ಹಿನ್ನೆಲೆ ಹೆಚ್ಚು ರಕ್ತಸ್ರಾವವಾಗಿತ್ತು. ಹೊಟ್ಟೆಯಲ್ಲಿ ಮಗು ಉಸಿರಾಟ ಸಮಸ್ಯೆಯಿಂದ ಮೃತಪಟ್ಟಿದೆ ಎಂದು ಆಸ್ಪತ್ರೆ ವೈದ್ಯ ಡಾಕ್ಟರ್ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಡಾಕ್ಟರ್ಗಳಿಗೆ ಸಸ್ಪೆಂಡ್ ಮಾಡಲೇಬೇಕು. ಡಾಕ್ಟರ್ಗಳಿಗೆ ಸಸ್ಪೆಂಡ್ ಮಾಡಲೇಬೇಕು.
ಫುಡ್ ಸೇಫ್ಟಿ ಆಫೀಸರ್ ಅಂತೇಳಿ ಅಂಗಡಿ ಮೇಲೆ ದಾಳಿ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿರೋ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ದಿನಸಿ, ಬೇಕರಿ, ತರಕಾರಿ ಸೇರಿದಂತೆ ಅಮಾಯಕ ವ್ಯಾಪಾರಸ್ಥರ ಅಂಗಡಿಗಳನ್ನು ಟಾರ್ಗೆಟ್ ಮಾಡ್ತಿರುವ ಗ್ಯಾಂಗ್ ಲೈಸೆನ್ಸ್ ವಿಚಾರವಾಗಿ ₹1,416 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹೀಗೆ ಫುಡ್ ಸೇಫ್ಟಿ ಅಧಿಕಾರಿ ಅಂತ ಬಂದಿದ್ದ ರೇಖಾ ಅನ್ನೋ ಮಹಿಳೆಯ ನಕಲಿತನ ಸಿಸಿಟಿವಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ವ್ಯಾಪಾರಸ್ಥರು ನೆಲಮಂಗಲ ಪೊಲೀಸರಿಗೆ ದೂರು ನೀಡಿದ್ದಾರೆ. ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದೀನಿ. ನಿಮ್ಮ ಫುಡ್ ಲೈಸೆನ್ಸ್ ಎಲ್ಲಿದೆ? ಅದು ನಾನು ಟ್ರೈನಿಂಗ್ ಬಂದಾಗ ರಿನ್ಯೂವಲ್ ಮಾಡ್ಬಿಡ್ತೀನಿ. ಇವಾಗ ನಾನು ಮೊನ್ನೆ ಬಂದು ಹೇಳಿದ್ದೆ ಟ್ರೈನಿಂಗ್ ಇದೆ ಅಂತ. ಇಲ್ಲಿ ಹುಡುಗಿರು ಇದ್ರಲ್ಲ, ಅವ್ರಿಗೆ ಹೇಳಿದ್ದೆ ಟ್ರೈನಿಂಗ್ ಇದೆ ಅಂತ. 1,416 rupees ಫೀಸ್ ಇದೆ. ನಾಳೆ ಬರ್ತೀವಿ ಕಲೆಕ್ಟ್ ಮಾಡಿ ಫೀಸ್ ರಿಜಿಸ್ಟರ್ ಮಾಡಕ್ಕೆ. ದಾವಣಗೆರೆಯಲ್ಲಿ ಮಹಿಳೆಯನ್ನು ಬಲಿ ಪಡೆದಿದ್ದ ರಾಟ್ ವಿಲ್ಲರ್ ನಾಯಿಗಳ ಮಾಲೀಕನನ್ನ ಪೊಲೀಸರು ಬಂಧಿಸಿದ್ದಾರೆ. 2 ನಾಯಿಗಳನ್ನು ಹೈವೇ ಬಳಿ ಬಿಟ್ಟು ಹೋಗಿದ್ದ ಮಾಲೀಕ ಶೈಲೇಶ್ ಕುಮಾರ್ ಬಾಯ್ಬಿಟ್ಟಿದ್ದಾನೆ. ಇನ್ನೊಂದೆಡೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದ 2 ರಾಟ್ ವಿಲ್ಲರ್ ನಾಯಿಗಳು ಸಾವನ್ನಪ್ಪಿವೆ. ಅನಿತಾ ಎಂಬ ಮಹಿಳೆ ಸಾವಿನ ಬಳಿಕ ರೊಚ್ಚಿಗೆದ್ದಿದ್ದ ಗ್ರಾಮಸ್ಥರು ರಕ್ಕಸ ನಾಯಿಗಳನ್ನು ಹೊಡೆದು ಹಗ್ಗದಿಂದ ಎಳೆದೊಯ್ದಿದ್ರು. ಬಳಿಕ ನಾಯಿಗಳನ್ನು ಎಬ್ಬಿಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ತೀವ್ರವಾಗಿ ಗಾಯಗೊಂಡಿದ್ದ 2 ರಾಟ್ ವಿಲ್ಲರ್ ನಾಯಿಗಳು ಇಂದು ಸಾವನ್ನಪ್ಪಿವೆ. ನೆಲಮಂಗಲದಲ್ಲಿ 3 ವರ್ಷ ಮಗು ಮೇಲೆ ನಾಯಿ ಅಟ್ಯಾಕ್ ಮಾಡಿದೆ. ಶಾಂತಮ್ಮ, ಈರೇಶ್ ದಂಪತಿ ಮಗು ಮೇಲೆ ನಾಯಿ ದಾಳಿ ಮಾಡಿದೆ. ಸದ್ಯ ಮಗುವಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ನೆಲಮಂಗಲ ಸುತ್ತಮುತ್ತ 70,000 ಬೀದಿ ನಾಯಿಗಳು ಇರುವ ಮಾಹಿತಿ ಇದ್ದು ಅಲ್ಲಿರುವ ಜನರು ನಾಯಿಗಳ ದಾಳಿಗೆ ಆತಂಕಗೊಂಡಿದ್ದಾರೆ. ಮಾಂಸದ ರುಚಿಗೆ ಬಿದ್ದು ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ ಎಂದು ನೆಲಮಂಗಲದ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ದ್ವಿಚಕ್ರ ವಾಹನದಲ್ಲಿ ನಾಗರ ಹಾವೊಂದು ಸೇರಿಕೊಂಡು ಸವಾರ ಗಲಿಬಿಲಿ ಆದ ಘಟನೆ ಕೋಲಾರದ ಮುನೇಶ್ವರ ಬಡಾವಣೆಯಲ್ಲಿ ನಡೆದಿದೆ. ಮಂಜುನಾಥ್ ಎಂಬುವರು ಮನೆಗೆ ದಿನಸಿ ಕೊಳ್ಳಲು ಅಂಗಡಿ ಹತ್ತಿರ ಗಾಡಿ ನಿಲ್ಲಿಸಿದಾಗ ಹಾವು ಕಾಣಿಸಿಕೊಂಡಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಉರಗ ರಕ್ಷಕ ಸ್ನೇಕ್ ಲೋಹಿತ್ ಕುಮಾರ್ ನಾಗರ ಹಾವನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಬೇಡ, ಯಾರು ಬೇಡ, ಇಲ್ಲ ಅಣ್ಣ, ನನಗೆ ಯಾರು ಬೇಡ. ಎಮ್ಮೆ ಮೇಯಿಸಲು ಹೋಗಿದ್ದ ಯುವಕನ ಮೇಲೆ ಹೆಜ್ಜೆನು ದಾಳಿ ಮಾಡಿದ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ವಿಶೇಷ ಚೇತನ ಯುವಕ ಅವಿನಾಶ್ ಎಮ್ಮೆ ಮೇಯಿಸಲು ಜಮೀನಿಗೆ ಹೋದಾಗ ಹೆಜ್ಜೆನು ಏಕಾಏಕಿ ದಾಳಿ ಮಾಡಿದ್ದು ಆತನನ್ನು ರಕ್ಷಿಸಲು ಬಂದ ಮಹೇಶ್ ಎಂಬುವವನಿಗೆ ಹೆಜ್ಜೆನು ದಾಳಿ ಮಾಡಿವೆ. ಗಾಯಾಳುಗಳಿಗೆ ಚಳ್ಳಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲಿಸಲಾಗಿದೆ. ಸಾರ್ವಜನಿಕರ ಮೇಲೆ ಹೆಜ್ಜೆನು ದಾಳಿ ನಡೆಸಿರೋ ಘಟನೆ ನೆಲಮಂಗಲದ ಹನುಮಂತೇಗೌಡನ ಪಾಳ್ಯದಲ್ಲಿ ನಡೆದಿದೆ. 15ಕ್ಕೂ ಹೆಚ್ಚು ಮಂದಿಗೆ ಹೆಜ್ಜೆನು ಕಡಿದಿದ್ದು ಎಲ್ಲಾ ಗಾಯಾಳುಗಳಿಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಲಾರಿಯನ್ನು ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾದಗಿರಿಯಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಬರೋಬ್ಬರಿ 8,51,000 ಮೌಲ್ಯದ ಅನ್ನಭಾಗ್ಯ ಅಕ್ಕಿಯನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಹುಮನಾಬಾದ್ ಮೂಲದ ಜಾಕಿರ್ ಚಿದ್ರಿ ಎನ್ನುವವರಿಗೆ ಸೇರಿದ್ದ ಅಕ್ರಮ ಅಕ್ಕಿ ಲೋಡ್ ಸಾಗಿಸುತ್ತಿದ್ದ ಲಾರಿ ಚಾಲಕ ರಾಜುನನ್ನ ಬಂಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶಾಸಕ ಎನ್ಎಚ್ ಕೋನ್ರೆಡ್ಡಿ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿ ಶುಭ ಕೋರಿದರು. ನವಲಗುಂದದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಇಲ್ಲಿ ಮಾತನಾಡಿದ ಡಿಕೆಶಿ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಕೋನ್ರೆಡ್ಡಿ ಯಾವಾಗಲೂ ಸಹ ಬಡವರ ಬಗ್ಗೆ, ರೈತರ ಬಗ್ಗೆ ಹೋರಾಟ ಮಾಡಿದ ನಾಯಕರು. ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆಯಾಗಲು ಸಾಧ್ಯವಿಲ್ಲ ಎಂದರು.
ನಾಳೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಸರ್ಕಾರಿ ನೇಮಕಾತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಪ್ರತಿಭಟನಾ ರ್ಯಾಲಿ ಕರೆ ನೀಡಲಾಗಿದೆ. ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಯಬಾರದು ಎಂದು ಭೀಮಶಕ್ತಿ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. ಧಾರವಾಡದ ಉಪನಗರ ಪೊಲೀಸ್ ಠಾಣೆ ಎದುರು ಭೀಮಶಕ್ತಿ ಸಂಘಟನೆ ಕಾರ್ಯಕರ್ತರು ವಿರೋಧಿಸಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಈ ಹಿಂದೆ ಅವಘಡಗಳು ಸಂಭವಿಸಿವೆ. ಹೀಗಾಗಿ ಭೀಮಶಕ್ತಿ ಹಾಗೂ ಜಯ ಕರ್ನಾಟಕ ಸಂಘಟನೆಗಳು ವಿರೋಧ ವ್ಯಕ್ತ ಮಾಡಿದ್ದು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಾವು ಧಾರವಾಡದಲ್ಲಿ 8ನೇ ತಾರೀಕು ಒಂದು ಹೋರಾಟ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ಮತ್ತೆ ಬೆಳಗಾವಿ ಅಧಿವೇಶನ ನಡಿಬೇಕಾದ್ರೆ 11ನೇ ತಾರೀಕು ಹೋರಾಟ ಮಾಡ್ಬೇಕಂತೇಳಿ ನಾವೆಲ್ಲಾ ರೀತಿನೂ ಸಿದ್ಧತೆ ಮಾಡ್ಕೊಂಡಿದ್ವಿ. ಪ್ಲೇ ಕಾರ್ಡ್ಸ್, ಊಟದ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಎಲ್ಲ ರೀತಿನೂ ನಾವು ಪ್ಲಾನ್ ಮಾಡಿಕೊಂಡು ನಾಳೆ 8ನೇ ತಾರೀಕು ನಾವು ಶ್ರೀನಗರದಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಪರ್ಮಿಷನ್ಸ್ಗೆ ಪೊಲೀಸ್ ಸ್ಟೇಷನ್ಗೆ ನಾವು ಪರ್ಮಿಷನ್ ಲೆಟರ್ ಕೊಟ್ಟಿದ್ವಿ. ಆ ಪೊಲೀಸ್ ಸ್ಟೇಷನ್ ಇಂದ ನಮಗೆ ಲೆಟರ್ ಕೊಟ್ಟಾದ್ಮೇಲೆ ಅದಕ್ಕೆ ಸುಮಾರು ಒಂದು 10 ಪಾಯಿಂಟ್ಸ್ ಕೊಟ್ಟಿದ್ರು. ಅಂದ್ರೆ ರಿಪ್ಲೈ ಸ್ಟೇಟ್ಮೆಂಟ್ಸ್, ನಮ್ಮ ಯಾರ್ಯಾರು ಸಂಘಟನೆಗೆ ಬರ್ತಾರೆ, ಏನೇನಾಗುತ್ತೆ, ಯಾವ ರೀತಿ ನೀವು ಈ ಒಂದು ಪ್ಲಾನ್ ಮಾಡ್ತೀರಾ, ಎಲ್ಲನೂ ಫಸ್ಟ್ ಒಂದು 10 ಕ್ವಶನ್ಸ್ ಕೊಟ್ಟಿದ್ರು. ಅದಕ್ಕೆ ನಾವು ರಿಪ್ಲೈ ಅಂದ್ರೆ ಸಂಪೂರ್ಣ ನಮ್ಮ ಮಾಹಿತಿ. ಹಣಕ್ಕಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ್ದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಕಳೆದ 5 ದಿನಗಳಿಂದ ಉದ್ಯಮಿ ಲೋಕೇಶ್ ಚಲನವಲನವನ್ನ ಗಮನಿಸುತ್ತಿದ್ದ 5 ದುಷ್ಕರ್ಮಿಗಳು ತಡರಾತ್ರಿ ವಿಜಯನಗರದ ಹೆರಿಟೇಜ್ ಕ್ಲಬ್ ಬಳಿ ಟಾಟಾ ಸುಮೋದಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ. ಬಳಿಕ ಉದ್ಯಮಿಯ ಪತ್ನಿಗೆ ಕಾಲ್ ಮಾಡಿ 30 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ಗಾಬರಿಗೊಂಡ ಉದ್ಯಮಿ ಪತ್ನಿ ವಿಜಯನಗರ ಪೊಲೀಸರಿಗೆ ಮಾಹಿತಿ ನೀಡಿದರು. ತಕ್ಷಣ ಅಲರ್ಟ್ ಆದ ಪೊಲೀಸರು ಮೈಸೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ ಆರೋಪಿಗಳನ್ನು ಚೇಸ್ ಮಾಡಿ ಬಂಧಿಸಿದ್ದಾರೆ. ಉದ್ಯಮಿಯ ಕರೆದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಕಾರು ಉರುಳಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಬಳಿ ನಡೆದಿದೆ. ಹಾಸನದಿಂದ ಕೊಲ್ಲೂರಿಗೆ ತೆರಳುತ್ತಿದ್ದ ವೇಳೆ ಅವಘಡ ಸಂಭವಿಸಿದ್ದು, ಕಾರ್ನಲ್ಲಿ ಚಾಲಕ ಸೇರಿ 3 ಪ್ರಯಾಣಿಸುತ್ತಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರು ಕೆರೆಗೆ ಉರುಳುತ್ತಿದ್ದಂತೆ ಸ್ಥಳೀಯರು ತಕ್ಷಣ ಸಹಾಯಕ್ಕೆ ಧಾವಿಸಿ ನೀರಿನಲ್ಲಿ ಮುಳುಗುವವರನ್ನ ರಕ್ಷಿಸಿದ್ದಾರೆ. ರಿಪ್ಪನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಚಾಲಕನ ಆಯ ತಪ್ಪಿ ಕಾರೊಂದು ಹಳ್ಳಕ್ಕೆ ಉರುಳಿ ಪಲ್ಟಿಯಾದ ಪರಿಣಾಮ ಸ್ಥಳದಲ್ಲಿ 3 ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ನಾಗತಿಹಳ್ಳಿ ಬಳಿ ನಡೆದಿದೆ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ತೆರಳುತ್ತಿದ್ದ ಕಾರ್ನಲ್ಲಿದ್ದ 62 ವರ್ಷದ ಚಂದ್ರೇಗೌಡ, 57 ವರ್ಷದ ಸರೋಜಾ ಮತ್ತು 70 ವರ್ಷದ ಜಯಮ್ಮ ಎನ್ನುವವರು ಮೃತಪಟ್ಟಿದ್ದಾರೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಮೃತದೇಹಗಳನ್ನು BGS ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು, ಬಿಂಡಿಗನವೇಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯುತ್ ಶಾಕ್ ಸರ್ಕ್ಯೂಟ್ನಿಂದ ಕಟ್ಟಿಗೆ ಅಡ್ಡೆಗೆ ಬೆಂಕಿ ಬಿದ್ದು 50 ಲಕ್ಷ ರೂಪಾಯಿ ಹಾನಿಯಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಕಿಲ್ಲೆ ಓಣಿಯ ಕಾದರ್ಲಿಂಗನಲ್ಲಿ ನಡೆದಿದೆ. ಅಪಾರ ಪ್ರಮಾಣದ ಸಾಗುವಾನಿ ಫರ್ನಿಚರ್ ಹಾಗೂ ಯಂತ್ರಗಳು ಸುಟ್ಟು ಕರಕಲಾಗಿದೆ. ಈ ಅಡ್ಡೆಯ ಪಕ್ಕದ ಅಯಾನ್ ಹಾನ್ಗಲ್ ಎಂಬುವರ ಹಾರ್ಡ್ವೇರ್ ಗೋಡೌನ್, ಅಕ್ಕಪಕ್ಕದ ಅಂಗಡಿಗಳಿಗೂ ಬೆಂಕಿ ತಗುಲಿದೆ. ಪರಿಣಾಮ ಸ್ಥಳೀಯರು ಆತಂಕಕ್ಕೀಡಾಗಿದ್ರು. ಅಲ್ಲದೆ ಅಕ್ಕಪಕ್ಕ ಅಂಗಡಿಗಳಿಗೂ ಬೆಂಕಿ ಆವರಿಸಿ ಸ್ಥಳೀಯರನ್ನ ಆತಂಕಗೊಳಿಸಿತ್ತು. ಚಾಲಕನ ನಿಯಂತ್ರಣ ತಪ್ಪಿ ಹಾಲಿನ ಟ್ಯಾಂಕರ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವ ಘಟನೆ ರಾಮನಗರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ. ಕಾರು ಮೈಸೂರಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಡಿಕ್ಕಿಯ ರಭಸಕ್ಕೆ ಬೆಂಕಿ ಕಾಣಿಸಿಕೊಂಡು ಕಾರು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ರಾಮನಗರ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾರಿ ಮತ್ತು ಆಟೋ ನಡುವೆ ಅಪಘಾತ ಸಂಭವಿಸಿ ಓರ್ವ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ವಿಡಪಲಕುಂಟೆ ಗ್ರಾಮದ ಬಳಿ ನಡೆದಿದೆ. ವಿಡಪಲಕುಂಟೆ ನಿವಾಸಿ 11 ವರ್ಷದ ಅಯಾನ್ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ತಂದೆ ಜೊತೆ ಆಟೋನಲ್ಲಿ ಹೋಗುತ್ತಿದ್ದ ವೇಳೆ ಲಾರಿ ಘಟನೆ ನಡೆದಿರುವಂಥದ್ದು. ಲಾರಿ ಚಾಲಕನ ಅಜಾಗರೂಕತೆ ಮತ್ತು ಅತಿವೇಗದಿಂದ ಅವಘಡ ಸಂಭವಿಸಿದ್ದು, ಸ್ಥಳಕ್ಕೆ ಪರಶುರಾಮಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ.
ಮಹಿಳೆಯರ ಸರ ಕದಿಯುತ್ತಿದ್ದ ಆರೋಪಿಯನ್ನು ಕೋಲಾರ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಕೆಲವು ದಿನದಿಂದ ಕೋಲಾರ ಜಿಲ್ಲೆಯಲ್ಲಿ ಸರಕಳ್ಳತನ ಕೇಸ್ಗಳು ಹೆಚ್ಚಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸರಗಳ್ಳರ ಪತ್ತೆಗೆ ಕೋಲಾರ ಎಸ್ಪಿ ಬಿ ನಿಖಿಲ್ ವಿಶೇಷ ತಂಡವನ್ನು ರಚಿಸಿದ್ರು. ಈ ಹಿನ್ನೆಲೆಯಲ್ಲಿ ಕೋಲಾರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಡೆದಿದ್ದಂಥ ಈ ಸರಗಳ್ಳತನ ಕೇಸ್ಗಳ ಹಿಂದೆ ವಿಶೇಷ ತಂಡ ಬೆನ್ನು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ 24 ವರ್ಷದ ಸೈಯದ್ ಆರಿಫ್ನನ್ನು ಬಂಧಿಸಲಾಗಿದ್ದು, ಇನ್ನು ಬಂಧಿತನಿಂದ 6,40,000 ಬೆಲೆಯ 64 ಗ್ರಾಂ ಚಿನ್ನದ ಆಭರಣಗಳು, 1 ಬೈಕ್ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಸರಗಳ್ಳತನದ ಬಗ್ಗೆ ಮತ್ತೊಬ್ಬ ಆರೋಪಿ ಫರೀದ್ ಹಾಗೂ ಅವನ ಸ್ನೇಹಿತರು ಇತರ ಕಡೆಗಳಲ್ಲಿ ಸರಗಳ್ಳತನದ ಬಗ್ಗೆ ಸೈಯದ್ ಕಾಶಿಫ್ ಬಾಯ್ಬಿಟ್ಟಿದ್ದಾನೆ. ಮೊಹಮ್ಮದ್ ಫರೀದ್ ಜೊತೆ ಚಿನ್ನದ ಸರ ಕಿತ್ತು ಪರಾರಿಯಾದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ. ತಲೆಮರೆಸಿಕೊಂಡಿರುವ ಮತ್ತಿಬ್ಬರು ಆರೋಪಿಗಳಿಗಾಗಿ ತಲಾಶ್ ನಡೆದಿದೆ. ಹಳೆ ವೈಷಮ್ಯ ಹಿನ್ನೆಲೆ ಚಾಕುವಿನಿಂದ ಇರಿದು ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆ ಕಮಲಾಪುರ ಪಟ್ಟಣದಲ್ಲಿ ನಡೆದಿದೆ. 70 ವರ್ಷದ ಹನೀಫ್ ಸಾಬ್ ಕೊಲೆಯಾದ ವ್ಯಕ್ತಿ ಮೊಹರಂ ಪೀರ್ ಹಿಡಿಯುವ ವಿಚಾರಕ್ಕೆ ರಿಜ್ವಾನ್ ಮತ್ತು ಹನೀಫ್ ಸಾಬ್ ಮಧ್ಯೆ ಕಲಹ ಉಂಟಾಗಿದ್ದು, ಅದು ಬಗೆಹರಿಯದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗಿದ್ದು, ಹನೀಫ್ ಸಾಬ್ನನ್ನು ರಿಜ್ವಾನ್ ಹೊಟ್ಟೆಗೆ ಚಾಕು ಇರಿದಿದ್ದಾನೆ. ಬಳಿಕ ಆತನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹೃದಯಾಘಾತದಿಂದ ಕುಸಿದು ಬಿದ್ದು ಪುರಸಭೆ ಅಧ್ಯಕ್ಷ ಮೃತಪಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನಲ್ಲಿ ನಡೆದಿದೆ. ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಪುರಸಭೆ ಅಧ್ಯಕ್ಷ ಹನುಮಂತಪ್ಪ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ರು. ಇನ್ನೇನು ಚಿಕಿತ್ಸೆಗೆ ಹೋಗುತ್ತಿದ್ದ ವೇಳೆ ಆಸ್ಪತ್ರೆ ಬಾಗಿಲಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆಯೇ ಚಿಕಿತ್ಸೆ ಪಡೆಯುವಂತೆ ವೈದ್ಯರು ಸಲಹೆ ನೀಡಿದ್ರು. ಚಿಕಿತ್ಸೆ ಪಡೆಯದೆ ಉದಾಸೀನ ತೋರಿದ್ದೇ ಸಾವಿಗೆ ಕಾರಣ ಎನ್ನಲಾಗಿದೆ. ಚಾಲಕನ ಆಯ ತಪ್ಪಿ ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಕಾಲುವೆಹಳ್ಳಿ ಗ್ರಾಮ ನಿವಾಸಿಗಳಾಗಿದ್ದ ಪ್ರಕಾಶ್ ಮತ್ತು ಮಧು ಚಳ್ಳೆಕೆರೆಗೆ ಬರುತ್ತಿದ್ದಂಥ ವೇಳೆ ದುರಂತ ಸಂಭವಿಸಿದ್ದು, ಮಾರನೇ ದಿನ ಬೆಳಗ್ಗೆ ಜಮೀನಿಗೆ ನೀರು ಹಾರಿಸಲು ಬಂದಿದ್ದಂಥ ರೈತನೋರ್ವನು ನೋಡಿದ ಹಿನ್ನೆಲೆ ಮಾಹಿತಿ ಬೆಳಕಿಗೆ ಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಪರಶುರಾಮಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಂಟಿ ಮನೆಯಲ್ಲಿದ್ದ ಮಹಿಳೆಯ ಬರ್ಬರ ಕೊಲೆ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ನಡೆದಿದೆ. 45 ವರ್ಷದ ಲಲಿತಾ ಕೊಲೆಯಾದ ಮಹಿಳೆಯ ಕತ್ತು ಕೊಯ್ದ ಭೀಕರ ಕೊಲೆ ಮಾಡಿ ಕೊಲೆ ಪಾತಕರು ಎಸ್ಕೇಪ್ ಆಗಿದ್ದಾರೆ. ಕೊಲೆಯಾದ ಮಹಿಳೆ ಮೂಲತಃ ಬ್ಯಾಡಗಿ ತಾಲೂಕಿನ ಕೆರೂಡಿ ಗ್ರಾಮದವರು ಎಂಬ ಮಾಹಿತಿ ದೊರಕಿದ್ದು, ಇನ್ನು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸಂಡೂರು ತಾಲೂಕಿನ ದೋಣಿಮಲೈ ನಗರದಲ್ಲಿನ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮವು ಗುತ್ತಿಗೆ ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ನೂರಾರು ಕಾರ್ಮಿಕರು ಪ್ರತಿಭಟಿಸಿದ್ದಾರೆ. ಎಐಯುಟಿಯುಸಿ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿತ್ತು. ಸಂಯುಕ್ತ ಗಣಿ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಎನ್ ಪ್ರಮೋದ್ ಮಾತನಾಡಿ, ಸರ್ಕಾರಗಳು ಕಾರ್ಮಿಕರ ಹಿತವನ್ನು ಸಂಪೂರ್ಣವಾಗಿ ಕಡೆಗಣಿಸಿವೆ. ಕಾರ್ಮಿಕರಿಗೆ ಕನಿಷ್ಠ ಕೆಲಸದ ಭದ್ರತೆಯನ್ನು ಸಹ ನೀಡುವುದಿಲ್ಲ. ಇಂತಹ ಸಮಯದಲ್ಲಿ ಕಾರ್ಮಿಕರು ಹೋರಾಟಕ್ಕೆ ಧುಮುಕಲೇಬೇಕು ಎಂದು ಹೇಳಿದ್ದಾರೆ. ಇನ್ನು ಕಾರ್ಮಿಕರನ್ನ ತಕ್ಷಣ ಕೆಲಸಕ್ಕೆ ಮರು ನೇಮಿಸಿಕೊಳ್ಳಬೇಕೆಂದು ಹೋರಾಟದ ಮೂಲಕ ಒತ್ತಾಯಿಸಿದ್ದಾರೆ. ವಿಳಂಬವನ್ನು ಒಪ್ಪೋದಿಲ್ಲ. ಸಂಯುಕ್ತ ಗಣಿ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಎಐಯುಟಿಯುಸಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ಸಂಯುಕ್ತ ಗಣಿ ಕಾರ್ಮಿಕ ಸಂಘದಿಂದ NMDC ಪ್ಲಾಂಟ್ ಮತ್ತು ಬೆನಿಫಿಕೇಷನ್ ಕಾರ್ಮಿಕರು ಇವತ್ತು 480 ಕಾರ್ಮಿಕರು ಇದ್ದಾರೆ. ಆ ಕಾರ್ಮಿಕರನ್ನ ಇವತ್ತು ಕೆಲಸದಿಂದ ವಜಾ ಮಾಡಿದ್ದಾರೆ. ಹೊಸ ಕಾಂಟ್ರಾಕ್ಟ್ ಬರ್ತಾರೆ ಅಂತೇಳಿ ಹಳೆ ಕಾಂಟ್ರಾಕ್ಟರ್ನು ಇವತ್ತು ತೆಗೆದುಹಾಕಿದೆ. ಇಲ್ಲ, ಹೊಸ ಕಾಂಟ್ರಾಕ್ಟ್ ಬರ್ತಾರೆ ಅಂತ 500 ಜನ. ರಾಜ್ಯ ಶಿಕ್ಷಣ ಇಲಾಖೆಯಿಂದ ಮತ್ತೊಂದು ಮಹಾ ಎಡವಟ್ಟು ನಡೆದಿದೆ. ಇಂದು ರಾಜ್ಯಾದ್ಯಂತ ನಡೆದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ. ಚಿಕ್ಕೋಡಿಯಲ್ಲಿ ನಡೆದ TET ಪರೀಕ್ಷೆಯಲ್ಲಿ ಬಯೋಮೆಟ್ರಿಕ್ ಹಾಗೂ ಫೇಸ್ ರೀಡರ್ ಮಾಡದೆ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅಧಿಕಾರಿಗಳು ಅವಕಾಶ ನೀಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಪರೀಕ್ಷಾ ಕೇಂದ್ರಗಳಿಗೆ ಟ್ಯಾಬ್ ನೀಡಲು ಗುತ್ತಿಗೆ ಪಡೆದಿದ್ದ ಇನ್ಫೋಟೆಕ್ ಟೀಮ್ ಟ್ಯಾಬ್ಗಳನ್ನು ಚಾರ್ಜ್ ಮಾಡದೆ ನೀಡಿದ್ದು ಘಟನೆಗೆ ಕಾರಣವಾಗಿದೆ. ಚಿಕ್ಕೋಡಿಯಲ್ಲಿ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಈ ಎಡವಟ್ಟು ನಡೆದಿದೆ. 2 ಶಿಫ್ಟ್ನಲ್ಲಿ 28 ಕೇಂದ್ರಗಳಲ್ಲಿ 7,543 ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಬಂದ ಮಹಿಳಾ ಅಭ್ಯರ್ಥಿಗಳ ಕಾಲಿನ ಗೆಜ್ಜೆ ಬಳೆ
ಕೈ ಉಂಗುರು ತೆಗೆಸಿದ ಘಟನೆ ಯಾದಗಿರಿ ನಗರದ ನಿವೇದಿತಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದಿದೆ. ಪರೀಕ್ಷಾ ಹಾಲ್ಗೆ ಹೋಗುವ ಮುನ್ನವೇ ತೆಗೆಸಿದ್ರಿಂದ ಪರೀಕ್ಷಾರ್ಥಿಗಳು ತಮ್ಮ ಪೋಷಕರನ್ನ ಹುಡುಕಿ ಅವರ ಕೈಗೆ ಒಡವೆಗಳನ್ನು ಕೊಟ್ಟರು. ಮತ್ತೊಂದೆಡೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ಹಿಜಾಬ್ ತೆಗೆಸಿಲ್ಲ ಅಂತ ಜನ ಕಿಡಿಕಾರಿದ್ರು. ರಾಯಚೂರಿನ ಪ್ರಸಿದ್ಧ ಪಂಚಮುಖಿ ಆಂಜನೇಯ ದೇವರ ಪಾದುಕೆಗೆ ಬೀಗ ಜಡಿದ ಪ್ರಕರಣ ಸಂಬಂಧ 32 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇಬ್ಬರು ಅರ್ಚಕರ ಗುದ್ದಾಟದಿಂದ ದೇವರ ಪಾದುಕೆಗೆ ಬೀಗ ಹಾಕಲಾಗಿತ್ತು. ಈ ಹಿನ್ನೆಲೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅರ್ಚಕ ಲಕ್ಷ್ಮಣ್ ಎಂಬುವವರಿಂದ ಗಾಣದಾಳ್ ಗ್ರಾಮದ ನಾಗರಾಜ್ ನಾಯಕ್, ದೇವಸ್ಥಾನದ ಅರ್ಚಕ ಶ್ಯಾಮಾಚಾರ್ ಹಾಗೂ ಭೀಮಾಚಾರ್ ಸೇರಿದಂತೆ 32 ಜನರ ವಿರುದ್ಧ ಇಡಪನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚಿತ್ರದುರ್ಗದಲ್ಲಿ 1008 ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ವರ ಕುಸಿದು ಬಿದ್ದಿದ್ದಾನೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾಮೂಹಿಕ ವಿವಾಹದಲ್ಲಿ ಸಾವಿರಾರು ವಧುವರರು ಭಾಗಿಯಾಗಿದ್ದರು. ಈ ವೇಳೆ ಧಾರವಾಡದಿಂದ ಆಗಮಿಸಿದ್ದ ವರನೊಬ್ಬ ವೇದಿಕೆ ಬಳಿಯೇ ಕುಸಿದು ಬಿದ್ದಿದ್ದಾನೆ. ಹಂಪಿಯಲ್ಲಿ ಫಲಪೂಜಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಶ್ರೀ ವಿರೂಪಾಕ್ಷ ದೇಗುಲದಿಂದ ಫಲಪೂಜಾ ಮಹೋತ್ಸವದ ಮೆರವಣಿಗೆ ನಡೆಸಲಾಯಿತು. ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಕೋದಂಡರಾಮ ದೇಗುಲದಲ್ಲಿ ನಡೆದ ಶ್ರೀ ವಿರೂಪಾಕ್ಷ ಪಂಪಾಂಬಿಕೆಯ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ನೆರೆ ರಾಜ್ಯದಿಂದಲೂ ಭಕ್ತರು ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾದರು. ರಾಯಚೂರಿನ ಮನಸಲಾಪುರ ಗ್ರಾಮದಲ್ಲಿ ಸುಕ್ಷೇತ್ರ ಶ್ರೀ ಸಿದ್ಧಲಿಂಗೇಶ್ವರ ದೇವರ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಳೆದ ಒಂದು ವಾರದಿಂದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಮಹಾರುದ್ರಾಭಿಷೇಕ, ಮಹಾಪೂಜೆ, ಎಲೆಪೂಜೆ, ನಂದಿ ಸೇವೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಗಿತ್ತು. ಇಂದು ಜಾತ್ರಾ ಪ್ರಯುಕ್ತ ವಿಶೇಷವಾಗಿ ಶ್ರೀ ಸಿದ್ಧಲಿಂಗೇಶ್ವರ ದೇವರ ಹೂವಿನ ರಥೋತ್ಸವ, ಪುರವಂತಿಕೆ, ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಅಲ್ಲದೆ ಶ್ರೀ ಸಿದ್ಧಲಿಂಗೇಶ್ವರ ಮೂರ್ತಿಯನ್ನು ರಥದಲ್ಲಿರಿಸಿ ಭಕ್ತರು ಭಕ್ತಿಯಿಂದ ರಥವನ್ನು ಎಳೆದ ದೃಶ್ಯ ಕಣ್ಮನ ಸೆಳೆಯಿತು.